ನೀವು ಐಟಿ ಬಿಟಿ ಅಂದ್ರಿ ಪ್ರಾಬಬ್ಲಿ ಹಿಂದೆ ಸಚಿವರಾಗಿದ್ದವರು ಸುನಿಲ್ ಕುಮಾರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅವ್ರು ಇರೋ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ತರೋ ಪ್ರಯತ್ನ ಮಾಡಲಾಗಿತ್ತು, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಅಂತ ಹೇಳಿ. ಅದರಲ್ಲಿ ಈ ತಾಂತ್ರಿಕ ವಿಚಾರಗಳಲ್ಲೂ ಕೂಡ ಕನ್ನಡ ಭಾಷೆ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಐಟಿ ವಿಚಾರದಲ್ಲಿ ಕನ್ನಡ ಬಳಕೆ ಬಗ್ಗೆ ನಿಯಮಗಳನ್ನು ತಂದಿದ್ರಪ್ಪ, ಅದು ಅನುಷ್ಠಾನ ಆಗಿದ್ದಿದ್ರೆ ನನ್ನ ಪ್ರಶ್ನೆ ರಾಮ್ ಪ್ರಸಾದ್ ಸರ್, ನಿಯಮಗಳನ್ನ, ವಿಧೇಯಕಗಳನ್ನ, ಕಾನೂನುಗಳನ್ನ ಎಲ್ಲವನ್ನ ತರುತ್ತೆ ಸರ್ಕಾರಗಳು, ಅನುಷ್ಠಾನ ಆಗದೆ ಹೋದ್ರೆ ತಂದೇನ್ ಪ್ರಯೋಜನ ಅಂತ ಹೇಳಿ ಇದನ್ನ ಜಾರಿಗೆ ತಂದಿದ್ದು 2022 ಬಿಜೆಪಿ ಸರ್ಕಾರ ಇರುವಾಗ ಏನೇನು ಅನುಷ್ಠಾನ ಆಯ್ತು? ಮೇಡಮ್, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಯಾ ಪ್ರಾಂತ್ಯದ ಭಾಷೆಗಳೇ ಪಾರುಪತ್ಯ. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡನೇ ಪಾರುಪತ್ಯ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ನಮ್ಮ ರಾಜಕಾರಣಿಗಳಲ್ಲಿ ಬದ್ಧತೆ ಸಮಸ್ಯೆ ಏನು ಅಂದ್ರೆ, ಇವರು ಉತ್ತರ ಭಾರತದ ಹೈಕಮಾಂಡ್ ನ ಮೆಚ್ಚೋದಕ್ಕೆ ಕೆಲಸ ಮಾಡ್ತಾರೆ ವಿನಃ ಯಾರಿಗೂ ಕೂಡ ಕನ್ನಡದ ಮೇಲೆ ಕಿಂಚಿತ್ತು ಅಭಿಮಾನನೂ ಇಲ್ಲ, ಬದ್ಧತೆನೂ ಇಲ್ಲ. ಇವರು ಮಾತಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ನಾವು ಕನ್ನಡದ ಪರ ಇದೀವಿ. ಯಾವುದೇ ಪಕ್ಷ ಆಗ್ಲಿ, ಭಾರತೀಯ ಜನತಾ ಪಾರ್ಟಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಪ್ರಾದೇಶಿಕ ಪಕ್ಷ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ಅವರು ಹೈಕಮಾಂಡ್ ನ ಮೆಚ್ಚೋ ನಿಟ್ಟಿನಲ್ಲಿ ಯಾವುದೇ ಕನ್ನಡದ ಕೆಲಸನ ಮಾಡೋದಕ್ಕಾಗೋದೂ ಇಲ್ಲ. ಯಾಕಂದ್ರೆ ಅವರೆಲ್ಲರ ಏನು ಕಪಿಮುಷ್ಟಿ ಹೈಕಮಾಂಡ್ ಅಲ್ಲಿ ಇದೆ. ಅವ್ರ ಕೆಲಸ ಎಲ್ಲ ಏನೇ ಮಾಡ್ಬೇಕಾದ್ರೆ ಇವ್ರ ಆಸೆ ಇರುತ್ತೆ, ಕನ್ನಡದ ಬಗ್ಗೆ ಇರಬೇಕು, ನಮ್ ಕನ್ನಡಕ್ಕೆ ಬೇಕು ಅಂತ. ಆದ್ರೆ ಮಾಡ್ಲಿಕ್ಕೆ ಯಾವ ರಾಜಕಾರಣಿಗಳ ಕೈಲೂ ಕೂಡ ತಾಕತ್ತಿಲ್ಲ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕನ್ನಡ ಪರ ಹೋರಾಟಗಾರನ ನಾವು ಮನೆಗೆ ಕುತ್ಕೊಂಡ್ಬಿಟ್ರೆ ಕರ್ನಾಟಕನ ಹರಿದು ಹಂಚಿ ಊರು ಬಾಗಿಲು ಮಾಡೋ ತರ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾರೆ. ನಾವು ಕನ್ನಡ ಪರ ಹೋರಾಟಗಾರರು ಇದರ ವಿಚಾರವಾಗಿ ನಾವು ಯಾವಾಗ್ಲೂ ಹೋರಾಟ ಮಾಡ್ತಾ ಇರೋದು. ನಾವು ಕೂಡ ದ್ವಿಭಾಷಾ ನೀತಿ ವಿಚಾರವಾಗಿ, ಬಲವಂತವಾಗಿ ಆಗ್ತಾ ಇರುವಂತಹ ಹಿಂದಿ ಹೇರಿಕೆ ವಿಚಾರವಾಗಿ ನಾವು ವಿರೋಧ ಮಾಡ್ತಾನೆ ಇದೀವಿ, ವಿರೋಧ ಮಾಡೇ ಮಾಡ್ತೀವಿ. ಕನ್ನಡ ಪರ ಹೋರಾಟಗಾರ ಇರೋವರೆಗೂ ಈ ರಾಜಕಾರಣಿಗಳ ಕುತಂತ್ರಕ್ಕೆ ಕನ್ನಡಿಗರನ್ನ ಬಲಿಯಾಗ್ಲಿಕ್ಕೆ ನಾವು ಬಿಡೋದಿಲ್ಲ. ಸರಿ ಸರ್, ಹೇರಿಕೆಯನ್ನ ನೀವು ವಿರೋಧಿಸ್ತೀರಿ, ಆದ್ರೆ ಬಳಕೆಯನ್ನ ನೀವು ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಏನ್ ಸಜೆಸ್ಟ್ ಮಾಡ್ತಿದ್ದೀರಿ? ಅಂದ್ರೆ ಕೇವಲ ಹಿಂದಿ ಹೇರಿಕೆಗೆ ಪ್ರತಿಭಟನೆ ಮಾಡಿ ಅಥವಾ ಬೋರ್ಡ್ಗಳಲ್ಲಿ, ನಾಮಫಲಕಗಳಲ್ಲಿ 60% ತನ್ನಿ, ದ್ವಿಭಾಷಾ ನಿಯಮ ತನ್ನಿ, ಇಷ್ಟು ಹೇಳ್ಬಿಟ್ರೆ ಸಾಕ? ಕನ್ನಡ ಬಳಕೆಗೆ ಬರಬೇಕು. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಈ ನಿಯಮ ತರೋ ಮೂಲಕ ಅನಿವಾರ್ಯವಾಗಿ ಮರಾಠಿ ಬಳಕೆಗೆ ಒತ್ತು ಕೊಡ್ತಾ ಇದೆ ಅಲ್ಲಿನ ಸರ್ಕಾರ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಬಳಕೆ ಕಡ್ಡಾಯ ಮಾಡ್ಲಿಕ್ಕೆ ಏನ್ ಸಲಹೆ ಇದೆ ಅಂತ ಹೇಳಿ? ಮೇಡಮ್, ಇವತ್ತು ಮಹಾರಾಷ್ಟ್ರದಲ್ಲಿ ಏನಕ್ಕೆ ಮರಾಠಿ ಅಷ್ಟು ಅರ್ಥಪೂರ್ಣವಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ, ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳ ಶಕ್ತಿ. ಈಗ ಶಿವಸೇನೆ ಇರಬಹುದು, ಬೇರೆ ಪ್ರಾದೇಶಿಕ ಪಕ್ಷಗಳು ಬಿಜೆಪಿನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಇತ್ತು, ಅವರ ಅಸ್ತಿತ್ವಕ್ಕೋಸ್ಕರ ಅವರು ಕೂಡ ಬಿಜೆಪಿಯಲ್ಲಿ ಸಮ್ಮಿಲನ ಆಗಿ ಎಲ್ಲ ಒಂದು ಕಡೆ ಜೆಡಿಎಸ್ ಕೂಡ ಪ್ರಾದೇಶಿಕ ಕುಮಾರಸ್ವಾಮಿ ಬರ್ತಾರೆ, ಅವಾಗ ತರ್ತಾರೆ ಅಂತ ಹೇಳಿ. ಕುಮಾರಸ್ವಾಮಿ ಅವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇದ್ರೂ ಕೂಡ ಅವರ ಪಕ್ಷದ ಅಸ್ತಿತ್ವದ ವಿಚಾರವಾಗಿ ಅವರೆಲ್ಲ ಒಂದ್ ಕಡೆ ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಮತ್ತೆ ಕನ್ನಡ ಪರ ಹೋರಾಟಗಾರರ ಅನಿಸಿಕೆ. ಸರಿ ಸರಿ, ಇದ್ರ ಜೊತೆ ಬ್ರದರ್ ಅದು ಇಲ್ವೇ ಇಲ್ಲ, ನೋ ಡೌಟ್. ಕನ್ನಡದ ವಿಚಾರವಾಗಿ ಬಿಜೆಪಿಯಲ್ಲಿ ಕೈಗೊಂಬೆಯಾಗಿದ್ದಾರೆ ಅನ್ನೋದು ನನ್ನ ಒಂದು ಮೇಡಮ್. ಆ ನಿಟ್ಟಿನಲ್ಲಿ ಇದ್ರೆ ಅವರು ಕನ್ನಡದ ಪರವಾಗಿ ಯಾವಾಗೂ ಧ್ವನಿ ಎತ್ತುತ್ತಾ ಇದ್ದಂತವ್ರು ಕೇಂದ್ರ ಸಚಿವರಾದ್ಮೇಲೆ ಕೇವಲ ಜೆಡಿಎಸ್ ವಿಚಾರಣೆ ಅಂತಲ್ಲ ಮೇಡಮ್, ಎಲ್ಲಾ ಪಕ್ಷದವ್ರದ್ದು. ಸಿದ್ದರಾಮಯ್ಯ ಅವ್ರದ್ದು ಹೇಳ್ತೀನಿ ಕೇಳಮ್, ಕನ್ನಡ ಕಾವಲು ಪಡೆಯ ಅಧ್ಯಕ್ಷರಾಗಿದ್ರು ಮೇಡಮ್. 2.0 ಸಿದ್ದರಾಮಯ್ಯ ಅವರು 1.0 ಇದ್ದಾಗ ಎಲ್ಲೋದ್ರು? ಇವತ್ತಿನ ದಿನ ಯಾಕೆ ಅವರಿಗೆ ದಿಟ್ಟವಾದ ನಿರ್ಧಾರ ತಗೊಳಕ್ಕಾಗೋದಿಲ್ಲ? ಸುಮಾರು 10-15 ಸರಿ ವೇದಿಕೆಯಲ್ಲಿ ಹೇಳಿದ್ದಾರೆ, ದ್ವಿಭಾಷಾ ನೀತಿನ ನಾವು ಕೂಡಲೇ ಜಾರಿಗೊಳಿಸ್ತೀವಿ, ಕನ್ನಡ ಪರ ಹೋರಾಟಗಾರರಿರುವಂತಹ ಕೇಸನ್ನು ತೆಗಿತೀವಿ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಮಾಹಿತಿ ಹೇಳೋದಕ್ಕೆ ಇದು ಆಶ್ವಾಸನೆ ಅಲ್ಲ ಮೇಡಮ್, ಇದು ಕನ್ನಡದ ಭಾವನೆ ವಿಚಾರ. ನಿಜ ನಿಜ. ಎಲ್ಲಿದೆ ಸಿದ್ದರಾಮಯ್ಯ ಅವರ 2.0? ಎಲ್ಲಿ ಹೋಯ್ತು ಅಧಿಕಾರ? ನೀವು ಐಟಿ ಬಿಟಿ ಅಂದ್ರಿ, ಪ್ರಾಬಬ್ಲಿ ಹಿಂದೆ ಸಚಿವರಾಗಿದ್ದವರು ಸುನಿಲ್ ಕುಮಾರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅವ್ರು ಇರೋ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ತರೋ ಪ್ರಯತ್ನ ಮಾಡಲಾಗಿತ್ತು, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಅಂತ ಹೇಳಿ. ಅದರಲ್ಲಿ ಈ ತಾಂತ್ರಿಕ ವಿಚಾರಗಳಲ್ಲೂ ಕೂಡ ಕನ್ನಡ ಭಾಷೆ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಐಟಿ ವಿಚಾರದಲ್ಲಿ ಕನ್ನಡ ಬಳಕೆ ಬಗ್ಗೆ ನಿಯಮಗಳನ್ನು ತಂದಿದ್ರಪ್ಪ, ಅದು ಅನುಷ್ಠಾನ ಆಗಿದ್ದಿದ್ರೆ ನನ್ನ ಪ್ರಶ್ನೆ ರಾಮ್ ಪ್ರಸಾದ್ ಸರ್, ನಿಯಮಗಳನ್ನ, ವಿಧೇಯಕಗಳನ್ನ, ಕಾನೂನುಗಳನ್ನ ಎಲ್ಲವನ್ನ ತರುತ್ತೆ ಸರ್ಕಾರಗಳು, ಅನುಷ್ಠಾನ ಆಗದೆ ಹೋದ್ರೆ ತಂದೇನ್ ಪ್ರಯೋಜನ ಅಂತ ಹೇಳಿ ಇದನ್ನ ಜಾರಿಗೆ ತಂದಿದ್ದು 2022 ಬಿಜೆಪಿ ಸರ್ಕಾರ ಇರುವಾಗ ಏನೇನು ಅನುಷ್ಠಾನ ಆಯ್ತು? ಮೇಡಮ್, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಯಾ ಪ್ರಾಂತ್ಯದ ಭಾಷೆಗಳೇ ಪಾರುಪತ್ಯ. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡನೇ ಪಾರುಪತ್ಯ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ನಮ್ಮ ರಾಜಕಾರಣಿಗಳಲ್ಲಿ ಬದ್ಧತೆ ಸಮಸ್ಯೆ ಏನು ಅಂದ್ರೆ, ಇವರು ಉತ್ತರ ಭಾರತದ ಹೈಕಮಾಂಡ್ ನ ಮೆಚ್ಚೋದಕ್ಕೆ ಕೆಲಸ ಮಾಡ್ತಾರೆ ವಿನಃ ಯಾರಿಗೂ ಕೂಡ ಕನ್ನಡದ ಮೇಲೆ ಕಿಂಚಿತ್ತು ಅಭಿಮಾನನೂ ಇಲ್ಲ, ಬದ್ಧತೆನೂ ಇಲ್ಲ.
ಇವರು ಮಾತಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ನಾವು ಕನ್ನಡದ ಪರ ಇದೀವಿ. ಯಾವುದೇ ಪಕ್ಷ ಆಗ್ಲಿ, ಭಾರತೀಯ ಜನತಾ ಪಾರ್ಟಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಪ್ರಾದೇಶಿಕ ಪಕ್ಷ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ಅವರು ಹೈಕಮಾಂಡ್ ಅನ್ನ ಮೆಚ್ಚೋ ನಿಟ್ಟಿನಲ್ಲಿ ಯಾವುದೇ ಕನ್ನಡದ ಕೆಲಸನ ಮಾಡಲ್ಲ, ಮಾಡೋದಕ್ಕಾಗೋದು ಇಲ್ಲ. ಯಾಕಂದ್ರೆ ಅವರೆಲ್ಲರ ಏನು ಕಪಿಮುಷ್ಟಿ ಹೈಕಮಾಂಡ್ ಅಲ್ಲಿ ಇದೆ. ಅವ್ರ ಕೆಲಸ ಎಲ್ಲ ಏನೇ ಮಾಡ್ಬೇಕಾದ್ರೆ ಇವ್ರ ಆಸೆ ಇರುತ್ತೆ, ಕನ್ನಡದ ಬಗ್ಗೆ ಇರಬೇಕು, ನಮ್ ಕನ್ನಡಕ್ಕೆ ಬೇಕು ಅಂತ. ಆದ್ರೆ ಮಾಡ್ಲಿಕ್ಕೆ ಯಾವ ರಾಜಕಾರಣಿಗಳ ಕೈಲೂ ಕೂಡ ತಾಕತ್ತಿಲ್ಲ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕನ್ನಡ ಪರ ಹೋರಾಟಗಾರರೇನ ನಾವು ಮನೆಗೆ ಕುತ್ಕೊಂಡ್ಬಿಟ್ರೆ ಕರ್ನಾಟಕನ ಹರಿದು ಹಂಚಿ ಊರು ಬಾಗಿಲು ಮಾಡೋ ತರ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾರೆ. ನಾವು ಕನ್ನಡ ಪರ ಹೋರಾಟಗಾರರು ಇದರ ವಿಚಾರವಾಗಿ ನಾವು ಯಾವಾಗ್ಲೂ ಹೋರಾಟ ಮಾಡ್ತಾ ಇರೋದು. ನಾವು ಕೂಡ ದ್ವಿಭಾಷಾ ನೀತಿ ವಿಚಾರವಾಗಿ, ಬಲವಂತವಾಗಿ ಆಗ್ತಾ ಇರುವಂತಹ ಹಿಂದಿ ಹೇರಿಕೆ ವಿಚಾರವಾಗಿ ನಾವು ವಿರೋಧ ಮಾಡ್ತಾನೆ ಇದೀವಿ, ವಿರೋಧ ಮಾಡೇ ಮಾಡ್ತೀವಿ. ಕನ್ನಡ ಪರ ಹೋರಾಟಗಾರ ಇರೋವರೆಗೂ ಈ ರಾಜಕಾರಣಿಗಳ ಕುತಂತ್ರಕ್ಕೆ ಕನ್ನಡಿಗರನ್ನ ಬಲಿಯಾಗಲಿಕ್ಕೆ ನಾವು ಬಿಡೋದಿಲ್ಲ. ಸರಿ ಸರ್, ಹೇರಿಕೆಯನ್ನ ನೀವು ವಿರೋಧಿಸ್ತೀರಿ, ಆದ್ರೆ ಬಳಕೆಯನ್ನ ನೀವು ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಏನ್ ಸಜೆಸ್ಟ್ ಮಾಡ್ತಿದ್ದೀರಿ? ಅಂದ್ರೆ ಕೇವಲ ಹಿಂದಿ ಹೇರಿಕೆಗೆ ಪ್ರತಿಭಟನೆ ಮಾಡಿ ಅಥವಾ ಬೋರ್ಡ್ಗಳಲ್ಲಿ ನಾಮಫಲಕಗಳಲ್ಲಿ 60% ತನ್ನಿ, ದ್ವಿಭಾಷಾ ನಿಯಮ ತನ್ನಿ ಇಷ್ಟು ಹೇಳ್ಬಿಟ್ರೆ ಸಾಕ? ಕನ್ನಡ ಬಳಕೆಗೆ ಬರಬೇಕು. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಈ ನಿಯಮ ತರೋ ಮೂಲಕ ಅನಿವಾರ್ಯವಾಗಿ ಮರಾಠಿ ಬಳಕೆಗೆ ಒತ್ತು ಕೊಡ್ತಾ ಇದೆ ಅಲ್ಲಿನ ಸರ್ಕಾರ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಬಳಕೆ ಕಡ್ಡಾಯ ಮಾಡ್ಲಿಕ್ಕೆ ಏನ್ ಸಲಹೆ ಇದೆ ಅಂತ ಹೇಳಿ? ಮೇಡಮ್, ಇವತ್ತು ಮಹಾರಾಷ್ಟ್ರದಲ್ಲಿ ಏನಕ್ಕೆ ಮರಾಠಿ ಅಷ್ಟು ಅರ್ಥಪೂರ್ಣವಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳ ಶಕ್ತಿ. ಈಗ ಶಿವಸೇನೆ ಇರಬಹುದು, ಬೇರೆ ಪ್ರಾದೇಶಿಕ ಪಕ್ಷಗಳು ಬಿಜೆಪಿನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಇತ್ತು, ಅವರ ಅಸ್ತಿತ್ವಕ್ಕೋಸ್ಕರ ಅವರು ಕೂಡ ಬಿಜೆಪಿಯಲ್ಲಿ ಸಮ್ಮಿಲನ ಆಗಿ ಎಲ್ಲ ಒಂದು ಕಡೆ ಜೆಡಿಎಸ್ ಕೂಡ ಪ್ರಾದೇಶಿಕ ಕುಮಾರಸ್ವಾಮಿ ಬರ್ತಾರೆ, ಅವಾಗ ತರ್ತಾರೆ ಅಂತ ಹೇಳಿ. ಕುಮಾರಸ್ವಾಮಿ ಅವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇದ್ರೂ ಕೂಡ ಅವರ ಪಕ್ಷದ ಅಸ್ತಿತ್ವದ ವಿಚಾರವಾಗಿ ಅವರೆಲ್ಲ ಒಂದ್ ಕಡೆ ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಮತ್ತೆ ಕನ್ನಡ ಪರ ಹೋರಾಟಗಾರರ ಅನಿಸಿಕೆ. ಸರಿ ಸರಿ, ಇದ್ರ ಜೊತೆ ಹೇಳ್ತಾ ಇದ್ನ ಬ್ರದರ್, ಅದು ಇಲ್ವೇ ಇಲ್ಲ. ನೋ ಡೌಟ್ ಕನ್ನಡದ ವಿಚಾರವಾಗಿ ಬಿಜೆಪಿಯಲ್ಲಿ ಕೈಗೊಂಬೆಯಾಗಿದ್ದಾರೆ ಅನ್ನೋದು ನನ್ನ ಒಂದು ಮೇಡಮ್. ಆ ನಿಟ್ಟಿನಲ್ಲಿ ಇದ್ರೆ ಅವರು ಕನ್ನಡದ ಪರವಾಗಿ ಯಾವಾಗೂ ಧ್ವನಿ ಎತ್ತುತ್ತಾ ಇದ್ದಂತವರು ಕೇಂದ್ರ ಸಚಿವರಾದ್ಮೇಲೆ ಕನ್ನಡ ಕೇವಲ ಜೆಡಿಎಸ್ ವಿಚಾರಣೆ ಅಂತಲ್ಲ ಮೇಡಮ್, ಎಲ್ಲಾ ಪಕ್ಷದವ್ರದ್ದು. ಸಿದ್ದರಾಮಯ್ಯ ಅವ್ರದ್ದು ಹೇಳ್ತೀನಿ ನಿಮ್ ಕೇಳಮ್. ಕನ್ನಡ ಕಾವಲು ಪಡೆ ಅಧ್ಯಕ್ಷರಾಗಿದ್ರು ಮೇಡಮ್. 2.0 ಸಿದ್ದರಾಮಯ್ಯ ಅವರು 1.0 ಇದ್ದಾಗ ಎಲ್ಲೋದ್ರು? ಇವತ್ತಿನ ದಿನ ಯಾಕೆ ಅವರಿಗೆ ದಿಟ್ಟವಾದ ನಿರ್ಧಾರ ತಗೊಳಕ್ಕಾಗೋದಿಲ್ಲ? ಸುಮಾರು 10-15 ಸರಿ ವೇದಿಕೆಯಲ್ಲಿ ಹೇಳಿದ್ದಾರೆ, ದ್ವಿಭಾಷಾ ನೀತಿನ ನಾವು ಕೂಡಲೇ ಜಾರಿಗೊಳಿಸ್ತೀವಿ, ಕನ್ನಡ ಪರ ಹೋರಾಟಗಾರ ಮೇಲಿರುವಂತಹ ಕೇಸನ್ನ ತೆಗಿತೀವಿ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಮಾತಿಗೆ ಹೇಳೋದಕ್ಕೆ ಇದು ಆಶ್ವಾಸನೆ ಅಲ್ಲ ಮೇಡಮ್, ಇದು ಕನ್ನಡದ ಭಾವನೆ ವಿಚಾರ. ನಿಜ ನಿಜ. ಎಲ್ಲಿದೆ ಸಿದ್ದರಾಮಯ್ಯ ಅವರ 2.0 ಎಲ್ಲಿ ಹೋಯ್ತು ಅಧಿಕಾರ? ಯಾಕೆ ಹೇಳಿದೆ ಅಧಿಕಾರ? ನೀವು ಐಟಿ ಬಿಟಿ ಅಂದ್ರಿ, ಪ್ರಾಬಬ್ಲಿ ಹಿಂದೆ ಸಚಿವರಾಗಿದ್ದವರು ಸುನಿಲ್ ಕುಮಾರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಅವ್ರು ಇರೋ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ತರೋ ಪ್ರಯತ್ನ ಮಾಡಲಾಗಿತ್ತು, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಅಂತ ಹೇಳಿ. ಅದರಲ್ಲಿ ಈ ತಾಂತ್ರಿಕ ವಿಚಾರಗಳಲ್ಲೂ ಕೂಡ ಕನ್ನಡ ಭಾಷೆ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಐಟಿ ವಿಚಾರದಲ್ಲಿ ಕನ್ನಡ ಬಳಕೆ ಬಗ್ಗೆ ನಿಯಮಗಳನ್ನ ತಂದಿದ್ರಪ್ಪ, ಅದು ಅನುಷ್ಠಾನ ಆಗಿದ್ದಿದ್ರೆ ನನ್ನ ಪ್ರಶ್ನೆ ರಾಮ್ ಪ್ರಸಾದ್ ಸರ್, ನಿಯಮಗಳನ್ನ, ವಿಧೇಯಕಗಳನ್ನ, ಕಾನೂನುಗಳನ್ನ ಎಲ್ಲವನ್ನ ತರುತ್ತೆ ಸರ್ಕಾರಗಳು, ಅನುಷ್ಠಾನ ಆಗದೆ ಹೋದ್ರೆ ತಂದೇನ್ ಪ್ರಯೋಜನ ಅಂತ ಹೇಳಿ ಇದನ್ನ ಜಾರಿಗೆ ತಂದಿದ್ದು 2022 ಬಿಜೆಪಿ ಸರ್ಕಾರ ಇರುವಾಗ ಏನೇನು ಅನುಷ್ಠಾನ ಆಯಿತು? ಮೇಡಮ್, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಯಾ ಪ್ರಾಂತ್ಯದ ಭಾಷೆಗಳೇ ಪಾರುಪತ್ಯ. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡನೇ ಪಾರುಪತ್ಯ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ನಮ್ಮ ರಾಜಕಾರಣಿಗಳಲ್ಲಿ ಬದ್ಧತೆ ಸಮಸ್ಯೆ ಏನು ಅಂದ್ರೆ, ಇವರು ಉತ್ತರ ಭಾರತದ ಹೈಕಮಾಂಡ್ ನ ಮೆಚ್ಚೋದಕ್ಕೆ ಕೆಲಸ ಮಾಡ್ತಾರೆ ವಿನಃ ಯಾರಿಗೂ ಕೂಡ ಕನ್ನಡದ ಮೇಲೆ ಕಿಂಚಿತ್ತು ಅಭಿಮಾನನೂ ಇಲ್ಲ, ಬದ್ಧತೆನೂ ಇಲ್ಲ. ಇವರು ಮಾತಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ನಾವು ಕನ್ನಡದ ಪರ ಇದೀವಿ. ಯಾವುದೇ ಪಕ್ಷ ಆಗ್ಲಿ, ಭಾರತೀಯ ಜನತಾ ಪಾರ್ಟಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಪ್ರಾದೇಶಿಕ ಪಕ್ಷ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ಅವರು ಹೈಕಮಾಂಡ್ ಅನ್ನ ಮೆಚ್ಚೋ ನಿಟ್ಟಿನಲ್ಲಿ ಯಾವುದೇ ಕನ್ನಡದ ಕೆಲಸನ ಮಾಡಲ್ಲ, ಮಾಡೋದಕ್ಕಾಗೋದು ಇಲ್ಲ. ಯಾಕಂದ್ರೆ ಅವರೆಲ್ಲರ ಏನು ಕಪಿಮುಷ್ಟಿ ಹೈಕಮಾಂಡ್ ಅಲ್ಲಿ ಇದೆ. ಅವ್ರ ಕೆಲಸ ಎಲ್ಲ ಏನೇ ಮಾಡ್ಬೇಕಾದ್ರೆ ಇವ್ರ ಆಸೆ ಇರುತ್ತೆ, ಕನ್ನಡದ ಬಗ್ಗೆ ಇರಬೇಕು, ನಮ್ ಕನ್ನಡಕ್ಕೆ ಬೇಕು ಅಂತ. ಆದ್ರೆ ಮಾಡ್ಲಿಕ್ಕೆ ಯಾವ ರಾಜಕಾರಣಿಗಳ ಕೈಲೂ ಕೂಡ ತಾಕತ್ತಿಲ್ಲ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕನ್ನಡ ಪರ ಹೋರಾಟಗಾರರೇನ ನಾವು ಮನೆಗೆ ಕುತ್ಕೊಂಡ್ಬಿಟ್ರೆ ಕರ್ನಾಟಕನ ಹರಿದು ಹಂಚಿ ಊರು ಬಾಗಿಲು ಮಾಡೋ ತರ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾರೆ. ನಾವು ಕನ್ನಡ ಪರ ಹೋರಾಟಗಾರರು ಇದರ ವಿಚಾರವಾಗಿ ನಾವು ಯಾವಾಗ್ಲೂ ಹೋರಾಟ ಮಾಡ್ತಾ ಇರೋದು. ನಾವು ಕೂಡ ದ್ವಿಭಾಷಾ ನೀತಿ ವಿಚಾರವಾಗಿ, ಬಲವಂತವಾಗಿ ಆಗ್ತಾ ಇರುವಂತಹ ಹಿಂದಿ ಹೇರಿಕೆ ವಿಚಾರವಾಗಿ ನಾವು ವಿರೋಧ ಮಾಡ್ತಾನೆ ಇದೀವಿ, ವಿರೋಧ ಮಾಡೇ ಮಾಡ್ತೀವಿ. ಕನ್ನಡ ಪರ ಹೋರಾಟಗಾರ ಇರೋವರೆಗೂ ಈ ರಾಜಕಾರಣಿಗಳ ಕುತಂತ್ರಕ್ಕೆ ಕನ್ನಡಿಗರನ್ನ ಬಲಿಯಾಗಲಿಕ್ಕೆ ನಾವು ಬಿಡೋದಿಲ್ಲ. ಸರಿ ಸರ್, ಹೇರಿಕೆಯನ್ನ ನೀವು ವಿರೋಧಿಸ್ತೀರಿ, ಆದ್ರೆ ಬಳಕೆಯನ್ನ ನೀವು ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಏನ್ ಸಜೆಸ್ಟ್ ಮಾಡ್ತಿದ್ದೀರಿ? ಅಂದ್ರೆ ಕೇವಲ ಹಿಂದಿ ಹೇರಿಕೆಗೆ ಪ್ರತಿಭಟನೆ ಮಾಡಿ ಅಥವಾ ಬೋರ್ಡ್ಗಳಲ್ಲಿ ನಾಮಫಲಕಗಳಲ್ಲಿ 60% ತನ್ನಿ, ದ್ವಿಭಾಷಾ ನಿಯಮ ತನ್ನಿ ಇಷ್ಟು ಹೇಳ್ಬಿಟ್ರೆ ಸಾಕ? ಕನ್ನಡ
ಬಳಕೆಗೆ ಬರಬೇಕು. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಈ ನಿಯಮ ತರೋ ಮೂಲಕ ಅನಿವಾರ್ಯವಾಗಿ ಮರಾಠಿ ಬಳಕೆಗೆ ಒತ್ತು ಕೊಡ್ತಾ ಇದೆ ಅಲ್ಲಿನ ಸರ್ಕಾರ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಬಳಕೆ ಕಡ್ಡಾಯ ಮಾಡ್ಲಿಕ್ಕೆ ಏನ್ ಸಲಹೆ ಇದೆ ಅಂತ ಹೇಳಿ. ಮೇಡಮ್, ಇವತ್ತು ಮಹಾರಾಷ್ಟ್ರದಲ್ಲಿ ಏನಕ್ಕೆ ಮರಾಠಿ ಅಷ್ಟು ಅರ್ಥಪೂರ್ಣವಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳ ಶಕ್ತಿ. ಈಗ ಶಿವಸೇನೆ ಇರಬಹುದು, ಬೇರೆ ಪ್ರಾದೇಶಿಕ ಪಕ್ಷಗಳು ಬಿಜೆಪಿನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಇತ್ತು, ಅವರ ಅಸ್ತಿತ್ವಕ್ಕೋಸ್ಕರ ಅವರು ಕೂಡ ಬಿಜೆಪಿಯಲ್ಲಿ ಸಮ್ಮಿಲನ ಆಗಿ ಎಲ್ಲ ಒಂದು ಕಡೆ ಜೆಡಿಎಸ್ ಕೂಡ ಆ ಪ್ರಾದೇಶಿಕ ಕುಮಾರಸ್ವಾಮಿ ಬರ್ತಾರೆ, ಅವಾಗ ತರ್ತಾರೆ ಅಂತ ಹೇಳಿ. ಕುಮಾರಸ್ವಾಮಿ ಅವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇದ್ರೂ ಕೂಡ ಅವರ ಪಕ್ಷದ ಅಸ್ತಿತ್ವದ ವಿಚಾರವಾಗಿ ಅವರೆಲ್ಲ ಒಂದ್ ಕಡೆ ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಮತ್ತು ಕನ್ನಡ ಹೋರಾಟಗಾರರ ಅನಿಸಿಕೆ. ಸರಿ ಸರಿ, ಇದ್ರ ಜೊತೆ ನಟರಾಜ್ ಹೇಳ್ತಾ ಇದ್ನ ಬ್ರದರ್, ಅದು ಇಲ್ವೇ ಇಲ್ಲ. ನೋ ಡೌಟ್. ಕುಮಾರಸ್ವಾಮಿ ಅವರು ಬಹುಶಃ ಕನ್ನಡದ ವಿಚಾರವಾಗಿ ಇದ್ರೂ ಕೂಡ ಅವರ ಬಿಜೆಪಿಯಲ್ಲಿ ಕೈಗೊಂಬೆಯಾಗಿದ್ದಾರೆ ಅನ್ನೋದು ನನ್ನ ಒಂದು ವಾದ. ಮೇಡಮ್, ಆ ನಿಟ್ಟಿನಲ್ಲಿ ಇದ್ರೆ ಅವರು ಕನ್ನಡದ ಪರವಾಗಿ ಯಾವಾಗೂ ಧ್ವನಿ ಎತ್ತುತ್ತಾ ಇದ್ದಂತವ್ರು ಕೇಂದ್ರ ಸಚಿವರಾದ ಮೇಲೆ ಕೇವಲ ಜೆಡಿಎಸ್ ವಿಚಾರಣೆ ಅಂತಲ್ಲ ಮೇಡಮ್, ಎಲ್ಲಾ ಪಕ್ಷದವ್ರದ್ದು. ಸಿದ್ದರಾಮಯ್ಯ ಅವ್ರದ್ದು ಹೇಳ್ತೀನಿ ಕೇಳಮ್, ಕನ್ನಡ ಕಾವಲು ಪಡೆ ಅಧ್ಯಕ್ಷರಾಗಿದ್ರು ಮೇಡಮ್. 2.0 ಸಿದ್ದರಾಮಯ್ಯ ಅವರು 1.0 ಇದ್ದಾಗ ಎಲ್ಲೋದ್ರು? ಇವತ್ತಿನ ದಿನ ಯಾಕೆ ಅವರಿಗೆ ದಿಟ್ಟವಾದ ನಿರ್ಧಾರ ತಗೊಳಕ್ಕಾಗೋದಿಲ್ಲ? ಸುಮಾರು 10-15 ಸರಿ ವೇದಿಕೆಯಲ್ಲಿ ಹೇಳಿದ್ದಾರೆ, ದ್ವಿಭಾಷಾ ನೀತಿನ ನಾವು ಕೂಡಲೇ ಜಾರಿಗೊಳಿಸ್ತೀವಿ, ಕನ್ನಡ ಪರ ಹೋರಾಟಗಾರರ ಮೇಲಿರುವಂತಹ ಕೇಸನ್ನು ತೆಗಿತೀವಿ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಮಾತ್ರ ಹೇಳೋದಕ್ಕೆ ಇದು ಆಶ್ವಾಸನೆ ಅಲ್ಲ ಮೇಡಮ್, ಇದು ಕನ್ನಡದ ಭಾವನೆ ವಿಚಾರ. ನಿಜ ನಿಜ. ಎಲ್ಲಿದೆ ಸಿದ್ದರಾಮಯ್ಯ ಅವರ 2.0 ಎಲ್ಲಿ ಹೋಯ್ತು?